ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ಪ್ರಕಾಶ್ ರಾಜ್ ಅವರು ಇತ್ತೀಚೆಗೆ ಈ ಮಾರಿಕೊಂಡ ಮಾಧ್ಯಮಗಳ ವಿಚಾರ ಬಹಳ ಕಾಂಟ್ರವರ್ಸಿ ಆಗಿತ್ತು. ಏನು ಅವರು ಪ್ರೆಸ್ ಮೀಟ್ ಅನ್ನ ಮಾಡಕ್ಕೆ ಬಂದಿದ್ರು, ಅವ್ರ ಮೇಲೆ ಒಂದು ದೊಡ್ಡ ಗುರುತರವಾದಂತ ಆರೋಪ ಮಾಡಲಾಗಿತ್ತು. ಏನು ಅಂದ್ರೆ ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ಷಡ್ಯಂತ್ರವನ್ನು ರೂಪಿಸೋದಕ್ಕೆ 200 ಕೋಟಿ ಹಣವನ್ನು ಫಂಡಿಂಗ್ ಮಾಡಲಾಗಿದೆ. ಈ ಒಂದು ಆರೋಪದಲ್ಲಿ, ಈ ಒಂದು ಹಗರಣದಲ್ಲಿ ಪ್ರಕಾಶ್ ರೈ ಅವರಿದ್ದಾರೆ, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿದ್ದಾರೆ, ಜೊತೆಗೆ ಗಿರೀಶ್ ಮಟ್ಟಣ್ಣನ್ ಅವರಿದ್ದಾರೆ, ಆಮೇಲೆ ರಮಾ ನಾಗರಾಜ್ ಅವರಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಆರೋಪವನ್ನ, ಒಂದು ದೊಡ್ಡ ಹುಸಿ ಬಾಂಬ್ ಅನ್ನ ಸಿಡಿಸಿದ್ರು. ಏನವತ್ತು ಮಾಧ್ಯಮಗಳು, ಒಂದಷ್ಟು ಮುಖ್ಯವಾಹಿನಿಯ ಮಾಧ್ಯಮಗಳು ಮಾತಾಡಿದ್ದೇನು, ಪೊಂಗಿದ್ದೇನು, ಬ್ರೇಕಿಂಗ್ ನ್ಯೂಸ್ ಹೇಳಿದ್ದೇನು, ಧರ್ಮಸ್ಥಳಕ್ಕೆ ಷಡ್ಯಂತ್ರ ರೂಪಿಸಲು 200 ಕೋಟಿ ಹಣ ಎಲ್ಲಿಂದ ಬಂತು? ಕೇರಳದಿಂದ ಬಂತು. ನೋಡಿ, ನಮ್ಮಲ್ಲೇ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಕಾಶ್ ರಾಜ್ ಭಾಗಿ, ಮಟ್ಟಣ್ಣ ಭಾಗಿ, ತಿಮರೋಡಿ ಭಾಗಿ, ನೋಡಿ ನೋಡಿ ಬೊಂಬಡ ಹೊಡ್ಕೊಂಡಿದ್ದು ಒಂದ್ ರೀತಿ ಬಾಯಿ ಬಡ್ಕೊಂಡಿದ್ದು. ಕೊನೆಗೆ ಪ್ರಕಾಶ್ ರಾಜ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಕ್ ಹೋದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಏನು ಒಂದಷ್ಟು ಮಾಧ್ಯಮಗಳು ಅವ್ರ ಮೇಲೆ ಮುಗಿಬಿದ್ದಿದ್ದೇನು, ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳದೆ ಇರೋ ತಾಳ್ಮೆ ಕಳ್ಕೊಂಡು ಏನು ಅವ್ರ ಮೇಲೆ ಪ್ರಶ್ನೆಗಳ ಸುರಿಮಳೆ ಗೈದಿದ್ದೇನು. ಸ್ನೇಹಿತರೆ, ಈಗ ಈ ಒಂದು ಪ್ರಕರಣ ಇದೆಯಲ್ಲ, ಧಾರ್ಮಿಕ ಕ್ಷೇತ್ರಕ್ಕೆ ಷಡ್ಯಂತ್ರ ಮಾಡಿದ್ರು, 200 ಕೋಟಿ ಫಂಡಿಂಗ್ ಮಾಡಿದ್ರು ಅಂತ ಹೇಳಿ ಎಲ್ಲ ಆರೋಪ ಮಾಡಿದ್ರಲ್ಲ, ಆ ಪ್ರಕರಣದ ಅರ್ಜಿಯನ್ನ ಮಾನ್ಯ ಹೈಕೋರ್ಟ್ ವಜಾಗೊಳಿಸಿದೆ. ಇದರಲ್ಲಿ ತಿರುಳಿಲ್ಲ, ಇದರಲ್ಲಿ ಸತ್ಯ ಇಲ್ಲ ಅಂತೇಳಿ ಚಿನ್ನಯ್ಯ ಸಲ್ಲಿಸಿದ ರಿಟ್ ಪಿಟಿಷನ್ ಅನ್ನ ಮಾನ್ಯ ಹೈಕೋರ್ಟ್ ವಜಾಗೊಳಿಸಿದೆ. ಅಲ್ಲಿಗೆ ಇದು ತಿರುಳಿಲ್ಲದ, ಸತ್ಯ ಇಲ್ಲದ ಒಂದು ಸುಳ್ಳು ಸುದ್ದಿ. ಇದೊಂದು ಷಡ್ಯಂತ್ರವನ್ನ, ಅಂದ್ರೆ ಈ ಹೋರಾಟಗಾರರ ಮೇಲೆ ಮಾಡಿದ ಒಂದು ಷಡ್ಯಂತ್ರವನ್ನ ರೂಪಿಸಲು ಮಾಡಿದ ಸುದ್ದಿ ಅಂತ ಹೇಳಿ ಗೊತ್ತಾಯ್ತು. ಈಗ ಪ್ರಾರಂಭದಲ್ಲಿದ್ದಂತ ಉತ್ಸಾಹ ಮಾಧ್ಯಮಗಳಿಗೆ, ನಮ್ಮ ಕರ್ನಾಟಕದ ಒಂದಷ್ಟು ಮಾಧ್ಯಮಗಳಿಗೆ 200 ಕೋಟಿ ಪ್ರಕಾಶ್ ರಾಜ್, 200 ಕೋಟಿ ಪ್ರಕಾಶ್ ರಾಜ್, ಮಹೇಶ್ ಶೆಟ್ಟಿ ತಿಮ್ರೋಡಿ 200 ಕೋಟಿ ಅಂತ ಹೇಳಿ ಏನು ಬ್ರೇಕಿಂಗ್ ನ್ಯೂಸ್ ಮಾಡಿದ ಉತ್ಸಾಹದಲ್ಲಿದ್ದಂತ ಮಾಧ್ಯಮಗಳು ಈಗ ಹೈಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿದೆ. ಈಗ ಯಾಕೆ ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಒಂದೇ ಒಂದು ಸಣ್ಣ ಸ್ಟೋರಿಯನ್ನು ಕೂಡ ಆಗ್ತಾ ಇಲ್ಲ. ಯಾಕ್ರಪ್ಪ ಈ ಸುದ್ದಿಯನ್ನು ಆಗ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಈಗ ಮಾರಿಕೊಂಡ ಮಾಧ್ಯಮಗಳ ಬಾಯಿಗೆ ಬೀಗ ಬಿದ್ದಿದೆ, ಅವ್ರಿಗೆ ಮಂಗಳಾರತಿ ಆಗಿದೆ, ಮುಖಭಂಗ ಆಗಿದೆ. ಅಯ್ಯೋ, ನಾವೇನೋ ಅನ್ಕೊಂಡ್ವಿ, ಇದಾಗ್ಲಿಲ್ವಲ್ಲ. ನಿಜವಾಗ್ಲೂ ಅಲ್ಲಿ ಷಡ್ಯಂತ್ರ ರೂಪಿಸಿದ್ರೆ 200 ಕೋಟಿ ಫಂಡಿಂಗ್ ಮಾಡಿದ್ರೆ ಸಿಕ್ಕಾಕೊಳ್ತಾ ಇದ್ರು. ಅಲ್ಲೇನು ಇಲ್ಲ, ಟುಸ್ ಪಟಾಕಿ ಹೋರಾಟಗಾರರನ್ನ ಹತ್ತಿಕ್ಕುವ ಸಲುವಾಗಿ ಒಂದು ರೀತಿಯ ಆರೋಪವನ್ನ ಈ ರೀತಿ ಹಣಿಯೋದಿಕ್ಕೆ, ಅವರನ್ನ ಕುಗ್ಗಿಸೋದಿಕ್ಕೆ ಮಾಡಿದ ಒಂದು ರೀತಿ ತಂತ್ರಗಾರಿಕೆ, ಷಡ್ಯಂತ್ರ ಅಂತಾನೆ ಹೇಳಬಹುದು. ಆಮೇಲೆ ರಮಾ ನಾಗರಾಜ್ ಅವರು ಇದ್ರ ಬಗ್ಗೆ ಕಾನೂನು ಹೋರಾಟ ಮಾಡಿದ್ರು. ರಮಾ ನಾಗರಾಜ್ ಅವರು ಎಲ್ರಿಗೂ ದುಡ್ಡು ಕೊಟ್ರು ಅಂತ. ಚಿತ್ರದುರ್ಗದ ರಮಾ ನಾಗರಾಜ್ ಅವ್ರ ಬಗ್ಗೆ ನಮಗೆ ಗೊತ್ತಿದೆ, ಪ್ರಜ್ಞಾವಂತ ಜನರಿಗೆ ಗೊತ್ತಿದೆ. ಅವರು ಧರಣಿ ಅನ್ನೋ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಒಬ್ಬ ನ್ಯಾಯಾಧೀಶರ ಮಗಳವರು, ರಿಟೈರ್ಡ್ ಜಡ್ಜ್ ಮಗಳು ಅವರು. ರಮಾ ನಾಗರಾಜ್ ಅವರು ಧರಣಿ ಅನ್ನೋ ಸಂಸ್ಥೆ ಮೂಲಕ ನೊಂದಂತ ಹೆಣ್ಣು ಮಕ್ಕಳಿಗೆ, ತುಂಬಾ ಸಂಕಷ್ಟದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡುವ, ಅಭಯವನ್ನು ಕೊಡುವ, ಅವರ ಕಣ್ಣೀರು ಒರೆಸೋ ಕೆಲಸವನ್ನ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಅಂಥ ರಮಾ ನಾಗರಾಜ್ ಅವರ ವಿರುದ್ಧ ಅವರು 200 ಕೋಟಿ ತಂದ್ಬಿಟ್ಟು ಎಲ್ಲರಿಗೂ ಕೊಟ್ಬಿಟ್ರು, ಒಂದು ಷಡ್ಯಂತ್ರ ರೂಪಿಸಿದ್ರು ಅಂತ ಹೇಳಿ ಇವ್ರು ಮಾತಾಡ್ತಾರಲ್ಲ. ಈ ಮಾರಿಕೊಂಡ ಮನುಷ್ಯರಿಗೆ, ಈ ಮಾರಿಕೊಂಡ ಮಾಧ್ಯಮಗಳಿಗೆ, ಈ ಮಾನಗೆಟ್ಟವ್ರಿಗೆ ಏನಾದ್ರು ಬುದ್ಧಿಗಿದ್ದಿ ಇದೆಯಾ? ಇವ್ರಿಗೇನಾದ್ರು ಮನುಷ್ಯತ್ವ ಇದೆಯಾ? ಸತ್ಯದ ಪರವಾಗಿ ಹೋರಾಟ ಮಾಡೋರಿಗೆ ಈ ರೀತಿ ತೊಂದರೆ ಕೊಡ್ಬೇಕಾ? ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇವ್ರು ಯಾರೋ ಗಿಳಿಯಾರು ಮತ್ತೆ ಯಾರೋ ಸೂಲಿ ಬೆಲೆ ಅನ್ನುವಂಥವ್ರು ಒಂದು ಐಷಾರಾಮಿ ಸ್ಟಾರ್ ಹೋಟೆಲ್ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ನೋಡಿ, ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ನೋಡಿ, 200 ಕೋಟಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಾವೆಲ್ಲ ಹಿಂದೂಗಳು, ನಾವು ಧಾರ್ಮಿಕ ಕ್ಷೇತ್ರಗಳನ್ನ ಕಾಯೋರು, ನಮಗೆ ಶ್ರದ್ಧಾ ಭಕ್ತಿ ಇದೆ ಅಂತೇಳಿ ಪುಂಖಾನುಪುಂಖವಾಗಿ ಪುಂಗಿದ್ರಲ್ಲ. ಎಲ್ಲೋದ್ರಪ್ಪ ನೀವು? ಈಗ ಈ ಒಂದು ಅರ್ಜಿ ವಜಾ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು ಕೊಡ್ಬೇಕಲ್ವಾ? ಒಂದು ಆರೋಪ ಮಾಡ್ತೀರಿ ಅಂತ ಅನ್ನೋದೇ ಆದ್ರೆ, ಒಂದು ಗುರುತರವಾದಂತ ಆರೋಪ ಮಾಡ್ತೀರಿ ಅಂತ ಅನ್ನೋದೇ ಆದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿ. ಈಗ ನಿಮ್ಮ ಅರ್ಜಿ, ನಿಮ್ಮ ಆರೋಪ ಎಲ್ಲ ಟುಸ್ ಪಟಾಕಿ ಆಯ್ತಲ್ಲ. ಅಂದ್ರೆ ಈ ಸತ್ಯದ ಪರವಾಗಿ ಹೋರಾಟ ಮಾಡೋರ್ನ ಸಮಾಜದಲ್ಲಿ ಒಂದು ರೀತಿ ಕ್ರಿಮಿನಲ್ಸ್ ತರ ಬಿಂಬಿಸಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್.
ನೀವು ಯಾರಿಗೋ ಬುಟ್ ನೆಕ್ತಿದ್ದೀರಲ್ಲ ಅವ್ರ ಪರವಾಗಿ ಗುರಾಣಿ ಇಟ್ಕೊಂಡು ಬರ್ತೀರಿ, ಸುಳ್ಳುಗಳನ್ನ ಇಟ್ಕೊಂಡು. ಸ್ನೇಹಿತರೆ, ಅನಂತರ ಬಿಜೆಪಿಯ ನಾಯಕರು, ಕರ್ನಾಟಕದ ಬಿಜೆಪಿಯ ನಾಯಕರು, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು, ಆಮೇಲೆ ಶಾಸಕ ಸುರೇಶ್ ಕುಮಾರ್ ಅವರು, ಸಿ.ಟಿ. ರವಿ ಅವರು ಮತ್ತು ಒಂದಷ್ಟು ಬಿಜೆಪಿ ನಾಯಕರು ಈ 200 ಕೋಟಿ ಷಡ್ಯಂತ್ರದ ಒಂದು ಆರೋಪಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದವರು? ಇಲ್ಲ ಇವರು ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ದೊಡ್ಡ ಸಂಚು ರೂಪಿಸಿದ್ದಾರೆ, ಹಾಗಾಗಿ ಸಂಚು ರೂಪಿಸೋ ಸಲುವಾಗಿ ಇವ್ರ ಅಕೌಂಟಿಗೆ ಚೀನಾ ಕಡೆಯಿಂದ ದುಡ್ಡು ಬಂದಿದೆ, ಪಾಕಿಸ್ತಾನದ ಕಡೆಯಿಂದ ಬಂದಿದೆ, ಬೇರೆ ಬೇರೆ ಕಡೆಯಿಂದ ದುಡ್ಡು ಬರ್ತಾ ಇದೆ ಅಂತೇಳಿ ನೀವು ಆರೋಪ ಮಾಡಿದ್ರಲ್ಲಪ್ಪ. ಮತ್ತೆ ಎಲ್ಲಿ ಅರ್ಜಿ ವಜಾ ಆಯ್ತಲ್ಲ? ಬಿಜೆಪಿಯ ನಾಯಕರುಗಳೇ, ನಿಮಗೆ ಜವಾಬ್ದಾರಿ ಇದೆಯಾ? ಕರ್ನಾಟಕದಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ದನಿ ಎತ್ತರಿ ಅಂದ್ರೆ ಇನ್ನು ಮಲಕಂಡು ಕುತ್ಕೊಂಡಿದ್ದೀರಿ. ಇಂಥದ್ದೇನಾದ್ರೂ ಬಂದ್ರೆ ಬಹಳ ಆಕ್ಟಿವ್ ಆಗಿ ಹೋಗ್ಬಿಡ್ತೀವಿ. ನಾವು ಧರ್ಮ ಸಂರಕ್ಷಣೆ ಮಾಡೋರು, ನಾವು ಧಾರ್ಮಿಕ ಕ್ಷೇತ್ರವನ್ನ ರಕ್ಷಣೆ ಮಾಡೋರು, ನಾವು ಧರ್ಮ ರಕ್ಷಕರು ಅಂತ. ಮತ್ತೆ ನಿಮ್ಮ ಧರ್ಮ ರಕ್ಷಣೆಯ ಈ ಪ್ರಕರಣ ಏನಾಯ್ತು? ಈಗ ವಜಾ ಆಯ್ತು. ಹಾಗಾಗಿ ಸತ್ಯದ ಮುಂದೆ ಯಾವ ಸುಳ್ಳು ಪೊಳ್ಳುಗಳು ಷಡ್ಯಂತ್ರಗಳು ನಿಲ್ಲೋದಿಲ್ಲ. ತಡವಾಗಿ ಆದರೂ ಸತ್ಯದ ಪ್ರಖರತೆ ಬಹಳ ದೊಡ್ಡದು. ಹಾಗಾಗಿ ಸ್ನೇಹಿತರೆ, ಕರ್ನಾಟಕದ ಕೆಲವು ಮಾಧ್ಯಮಗಳನ್ನು ಬಿಟ್ಟು ಒಂದಷ್ಟು ಬಹುತೇಕ ಮಾಧ್ಯಮಗಳು ಈ ಸುದ್ದಿಯನ್ನು ವರದಿ ಮಾಡಿಲ್ಲ. ಯಾಕೆಂದ್ರೆ ಅವರಿಗೆ ಮುಖಭಂಗ ಆಗಿದೆ, ಮಂಗಳಾರತಿ ಆಗಿದೆ. ಪ್ರಕಾಶ್ ರಾಜ್ ಹೇಳಿದ್ರಲ್ಲ, ನೀವು ಮಾರ್ಕೊಂಡಿದ್ದೀರಾ, ಮಾರ್ಕೋಬೇಡಿ, ನೈತಿಕತೆ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಒಂದಷ್ಟು ಮಾಧ್ಯಮಗಳು ಉರ್ಕೊಂಡ್ರು. ಏನು ನಿಗರಾಡಿದ್ದು ಆ ನಿಗರಾಡಿದ್ದು ಅನ್ನೋ ಪದವನ್ನ ಪ್ರಕಾಶ್ ರಾಜ್ ಅವರೇ ಬಳಸ್ಬಿಟ್ರು. ಹಾಗಾಗಿ ಎಗರಾಡೋದು ಬೇಡ, ಈ ರೀತಿ ವಿಚಿತ್ರವಾಗಿ ಆಡೋದು ಬೇಕಾಗಿಲ್ಲ. ಸತ್ಯದ ಪರವಾಗಿದ್ರೆ ಸಾಕು. ಹಾಗಾಗಿ 200 ಕೋಟಿ ಹಗರಣವೂ ಇಲ್ಲ, ಷಡ್ಯಂತ್ರವೂ ಇಲ್ಲ. ಇದರ ಬಗ್ಗೆ ಸ್ಪಷ್ಟನೆಯನ್ನ ಮಾನ್ಯ ಹೈಕೋರ್ಟ್ ಕೊಟ್ಟಿದೆ. ಹಾಗಾಗಿ ಸತ್ಯದ ಪರವಾದ ಹೋರಾಟ ಮುಂದುವರಿಯುತ್ತೆ. ಸತ್ಯದ ಪರವಾಗೇ ಇರೋಣ. ಮಾಧ್ಯಮದ ಜವಾಬ್ದಾರಿ ಸತ್ಯಾನ್ವೇಷಣೆ ಮಾಡೋದು. ಏನಂತೀರಿ? ನಮಸ್ಕಾರ.